ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ ಸರ್ವ ಸಮಾನತೆಗಾಗಿ ಸರ್ವರಿಗೂ ಒಬ್ಬನೇ ದೇವರು, ಸರ್ವರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ, ಮೂರ್ತಿವಿಲ್ಲದ ದೇವಾಲಯ, ನಿರಾಕಾರ ದೇವಾಲಯ. ಇಂತಹ ದೇವಾಲಯದ ಕುರುಹು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪ್ರತಿಯೊಂದು ಜೀವಗಳಲ್ಲಿ ಸೃಷ್ಟಿಕರ್ತ ಇದ್ದಾನೆ. ಈ ಸತ್ಯವನ್ನು ತಿಳಿಸುವ ಸಲುವಾಗಿ ಬಸವಣ್ಣನವರು ಅಂದು ಬಿಜ್ಜಳ ರಾಜರ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಲಿಂಗ ಆಯತ ಧರ್ಮ ಕೊಟ್ಟಿದ್ದಾರೆ ಇಷ್ಟಲಿಂಗದ ಮೂಲಕ. ಈಗ 33 ಭಾಷೆಯಲ್ಲಿ ವಚನಗಳು ಬಂದಿವೆ. ನಾವೆಲ್ಲರೂ ಓದಿಕೊಂಡು ಅರ್ಥ ಮಾಡಿಕೊಂಡು ಬದುಕಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಜಾತೀಯತೆ, ಮೇಲು ಕೀಳು, ಭೇದ ಭಾವ ಎಲ್ಲ ಸಮಸ್ಯೆಗಳ ನಿವಾರಣೆ ಇದೆ. ಇದೆಲ್ಲವೂ ಕೂಡ ನಾವು ವಚನಗಳನ್ನು ಓದಬೇಕಂತೇಳಿ ನಾನು ಕಳೆದ 27 ವರ್ಷದಿಂದ ನನ್ನದೊಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲವೇ ಇಲ್ಲ. ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮದಲ್ಲಿ ಮಾನವ ನಿರ್ಮಿತ ಮೂರ್ತಿಯಲ್ಲಿ ದೇವರನ್ನು ಕಾಣಲು ಅವರು ಯಾವುದೇ ವಚನಗಳಲ್ಲಿ ಹೇಳಿಲ್ಲ. ಯಾಕೆಂದರೆ ಜೀವಗಳಲ್ಲಿ ಶಿವನನ್ನು ಕಾಣಿರಣ್ಣ ಎಂದು ಹೇಳಿದ್ದಾರೆ. ಜೀವಗಳಲ್ಲಿ ದೇವರನ್ನು ಕಾಣಿರಿ. ಇದು ಸುಳ್ಳಿದೆನಾ? ಯಾರಾದರೂ ಹೇಳಿ ನೋಡೋಣ. ಒಂದು ವೇಳೆ ಈ ತತ್ವವನ್ನು ನಾವೆಲ್ಲರೂ ಆಚರಣೆಗೆ ತಂದಿದೆ ಆದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕೊಲೆ ಯಾಕೆ ಮಾಡುತ್ತಾನೆ? ಈ ದೇಶದಲ್ಲಿ ಪ್ರಾಣಿಗಳ ಹಿಂಸೆ ಯಾಕೆ ಆಗುತ್ತವೆ? ಇವೆಲ್ಲವೂ ಕೂಡ ತಡೆಗಟ್ಟಲು ಬರುತ್ತದೆ. ಆದ್ದರಿಂದ ನಮ್ಮ ಬಸವ ಕಲ್ಯಾಣದ ಭೂಮಿ ಇಡೀ ಜಗತ್ತವನ್ನು ಈ ವಿಚಾರ ಕಡೆ ನೋಡುತ್ತಿದೆ. ಇಂತಹ ಸಂದರ್ಭದಲ್ಲಿ ಬಸವಣ್ಣನವರ ವಿಚಾರಗಳಿಗೆ ತಿರುಚುವ ಕಾರ್ಯ ಮಾಡಿದರೆ ನಮ್ಮ ಭಾರತೀಯರಿಗೆ ಬಹಳ ದೊಡ್ಡ ಗಂಡಾಂತರ, ಅಂದರೆ ಸ್ವತಂತ್ರ ಭಾರತ ದೇಶದಲ್ಲಿ ಗುಲಾಮರಂತೆ ಬದುಕಬೇಕಾಗುತ್ತದೆ. ಇದು ಇವತ್ತೇ ಬರೆದುಕೊಳ್ಳಿರಿ. ಈಗ ಒಂದು ಬಸವಣ್ಣನವರ ವಚನ. ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯ ಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ಎನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ, ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಈ ವಚನವನ್ನು 893 ವರ್ಷಗಳ ಹಿಂದೆ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಬರೆದ ವಚನ. ಅವರ ಉದ್ದೇಶ ಏನಿತ್ತಪ್ಪ ಅಂದರೆ ಜನರನ್ನು ಜ್ಞಾನಿಗಳನ್ನಾಗಿ ಮಾಡಬೇಕು, ಸೃಷ್ಟಿಕರ್ತನ ಜ್ಞಾನಿಯನ್ನಾಗಿ ಮಾಡಬೇಕು. ಆ ಕಾರಣಕ್ಕಾಗಿಯೇ ಈ 33 ಕೋಟಿ ಹಲವು ದೈವಗಳು, ಸ್ವಾರ್ಥಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಕುತಂತ್ರವಾದಿಗಳು, ಷಡ್ಯಂತ್ರವಾದಿಗಳು, ಇವೆಲ್ಲ ಕಾಲ್ಪನಿಕ ಹಲವು ದೈವಗಳನ್ನು ಸೃಷ್ಟಿಸಿ ಜನರಿಂದ ಗುಲಾಮರನ್ನಾಗಿಟ್ಕೊಂಡು ಅವರು ಮಾಡ್ತಕ್ಕಂಥ ಕಾಯಕದಿಂದ ಎಲ್ಲ ಸುಲಿಗೆ ಮಾಡ್ತಕ್ಕಂಥ ಏನಾಗಿದೆಯಲ್ಲ, ಇದೆಲ್ಲವೂ ಕೂಡ ಕಂಡು ಬಸವಣ್ಣನವರು ಇಂತಹ ವಚನಗಳನ್ನು ಬರೆದಿದ್ದಾರೆ. इस वचन का भावार्थ क्या होता है? ಶ್ರೀ ವಿಭೂತಿ ಹೋಸದವರ, ಯಾರು ಹಣಿಯ ಮೇಲೆ ವಿಭೂತಿ ಧರಿಸುವುದಿಲ್ಲ. ಈ ವಿಭೂತಿ ಯಾಕೆ ಧರಿಸಬೇಕೆಂದರೆ ನಮ್ಮ ಒಳಗಿನ ಕೆಟ್ಟ ವಿಚಾರಗಳು, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳೆಂಬ 6 ವೈರಿಗಳನ್ನು ತೆಗೆದು ಹಾಕುವುದೇ ನಿಜವಾಗಿರ್ತಕ್ಕಂಥ, ಹಾಕಿದರೆ ದೇವನ ದರ್ಶನ ನಾವು ಈ ದೇಹದೊಳಗೆ ಮಾಡಿಕೊಳ್ಳಬಹುದು. ಆದ್ದರಿಂದಲೇ ಬಸವಣ್ಣನವರು ಆ ಜಡ ವಸ್ತುಗಳ ಕನೆಕ್ಷನ್ ತೆಗೆದು ಹಾಕಿ
ಇಡೀ ಬ್ರಹ್ಮಾಂಡದ ಒಂದು ಜ್ಞಾನ ಶಕ್ತಿಯ ಕನೆಕ್ಷನ್ ಇಲ್ಲೇ ಕೊಟ್ಟಿದ್ದಾರೆ ಇಷ್ಟಲಿಂಗದ ಮೂಲಕ. जो लोग पिशाने पे विभूति नहीं लगाते, जो लोग छाती पे रुद्राक्षी नहीं डालते रोज जप करने के वास्ते, नित्य लिंगार्चने माडदव, जो रोज अंतर आत्मा से जुड़कर जब तक इस शरीर के अंदर सांस में सांस रहेगा तब तक रोज रोज ध्यान करना चाहिए. अंदर का मालिक से कोई भीख नहीं मांगना चाहिए. जब तक इन शरीर में तुम्हारा ज्ञान शक्ति है मालिक, तुम्हारे को धन्यवाद कहता हूँ, क्योंकि तुम सबको पाल रहे हो. ಪ್ರಾಣಿ ಪಕ್ಷಿ ಮಾನವ ಲೋಕಕ್ಕೆ ಈ ಎಲ್ಲ ಸಮುದ್ರಗಳು ಎಲ್ಲ ನದಿಗಳು ಎಲ್ಲವೂ ನಿಮ್ಮ ಅಂಡರದಲ್ಲಿಯೇ ಇವೆ ಜಗದೀಶ ಎಂದು ಮನಕ್ಕೆ ಹೇಳಿ ಬರೆದಿರತಕ್ಕಂಥ ವಚನಗಳು. ನಿತ್ಯ ಲಿಂಗಾರ್ಚನೆ ಮಾಡೋದು ದಿನನಿತ್ಯ ध्यान करना चाहिए, प्रार्थना करना चाहिए, वचनों का चिंतन होना चाहिए बसव कल्याण के अंदर. ये काम करने के बदले में इस विचार को कैसा ख़त्म करना, बल्कि एक बहुत बड़ा षड्यंत्र चले जैसा मालूम हो रहा है. वो भी लिंगायत लोगों को लेकर एक बहुत बड़ा चल रहा है. लेकिन उन लोगों ने जो अज्ञानता का विचार के अंदर फंसकर उनको सपोर्ट कर रहा है ना, उन्हें भी थोड़ा सोचना चाहिए, वचन पढ़ना चाहिए. ನೀವೆಲ್ಲ ಲಿಂಗಾಯತರು ಅನಿಸಿಕೊಂಡವರು ವಚನಗಳನ್ನು ಓದಬೇಕು, ಅರ್ಥ ಮಾಡಿಕೊಳ್ಳಿ. ನೀವು ಎಷ್ಟೇ ದುಡ್ಡು ಗಳಿಸಿ ಯಾರ್ದೆಲ್ಲೋ ಆಶೆಗಾಗಿ ಹೋಗಿ ಏನೇ ಹೇಳಿದರೂ ಕೂಡ ಅದು ನಿಮಗೆ ನಿಮ್ಮ ಒಳಗಿನ ದೇವನಿಗೆ ನೀವೇ ಮೋಸ ಮಾಡಿದ ಹಾಗೆ ಆಗುತ್ತದೆ, ಆತ್ಮ ವಂಚಕರಾಗುತ್ತೀರಿ. ಯಾಕೆಂದರೆ ಇದು ತತ್ವ ಜಗತ್ತಿಗೆ ಒಂದು ಶ್ರೇಷ್ಠ ತತ್ವವಿದೆ, ಇದು ಪ್ರಕೃತಿಯ ತತ್ವವಿದೆ, ಇದು ಸೃಷ್ಟಿಕರ್ತನ ತತ್ವ ಇದೆ ಎಂದು ಕಾರಣಕ್ಕಾಗಿ ಕಳೆದ 27 ವರ್ಷದಿಂದ ನಾನು ಬಸವಣ್ಣನವರ ತತ್ವವನ್ನು ಜೀವನದಲ್ಲಿ ನನ್ನ ಕೈಲಾದಷ್ಟು ಆಚರಣೆ ಮಾಡಿಕೊಂಡು ನಾನು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪುತ್ತೇನೆ. ಅವರನ್ನು ದೇವರನ್ನು ಮಾಡುವುದಿಲ್ಲ. ಯಾಕೆಂದರೆ ಬಸವಣ್ಣನವರೇ ಹೇಳುತ್ತಾರೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ವನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವಾನಿ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವು ಇಲ್ಲ. ಕಟ್ಟಿದ ಮಾನವನ ಕೈಲಿಂದ ಮಾಡಿರ್ತಕ್ಕಂಥ ಎಲ್ಲ ಬಂಗಾರ ಬೆಳ್ಳಿ ಮೂರ್ತಿಗಳು ಎಷ್ಟೋ ಸಲ ಕಳವಾಗಿ ಹೋಗಿದ್ದನ್ನು ನೋಡಿದ್ದೇನೆ. ಮತ್ತು ಈ ದೇವ್ರ ದಿಂಡರ ಬೆನ್ನು ಹತ್ತಿರ್ತಕ್ಕಂಥವ್ರಿಗೆ ಎಷ್ಟೋ ಸಲ ರಸ್ತೆ ಅಪಘಾತ. ನಾನು ಆಂಬುಲೆನ್ಸ್ ಗಾಡಿ ನಡೆಸಿದ್ದೀನಲ್ವಾ, ಆ ದೇವರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ರಸ್ತೆ ಅಪಘಾತ ಆಯಿತು, ಬರ್ತಕ್ಕಂಥ ಸಂದರ್ಭ ಇಷ್ಟು ಜನ ಸತ್ತು ಹೋದರು. ಇವೆಲ್ಲವೂ ಕೂಡ ಬಸವಣ್ಣನವರ ವಿಚಾರದಿಂದ ತಡೆಗಟ್ಟಲು ಬರುತ್ತದೆ. ಸ್ವಾರ್ಥಿಗಳ ಬೆನ್ನು ಹತ್ತಬೇಡಿರಿ. ಮತ್ತು ಬಸವಣ್ಣನವರ ಒಂದು ಮೂರ್ತಿಯ ಎದುರುಗಡೆ ನಿಂತು ನಾವು ವಚನಗಳನ್ನು ಹೇಳಬೇಕು. ಈ ಬಸವ ಕಲ್ಯಾಣಕ್ಕೆ ಬರ್ತಕ್ಕಂಥ ನಮ್ಮ ಮಾತೆ ಮಹಾದೇವಿಯವರ ಪಾಪ ಅವರು ಎಲ್ಲವನ್ನು ತ್ಯಾಗ ಮಾಡಿ ನಮಗೆ ಇಂಥ ಒಂದು ಬಸವ ಕಲ್ಯಾಣದ 108 ಅಡಿ ಮೂರ್ತಿ ಮಾಡಿದ ಪಾಪ ಬಿಚಾರಿ ಒಬ್ಬ ಹೆಣ್ಮಗಳಾಗಿ ಅವರ ಬೆನ್ನು ಹತ್ತಿ ಹಾಗೆ ಲಿಂಗದೇವ ಅಂತ ಮಾಡಿರಿ, ಹಿಂಗೆ ಅಂತ ಮಾಡಿ ಅಂತೇಳಿ 10-12 ವರ್ಷ ಕಲ್ಯಾಣದವರು ಬೇಕಾದಷ್ಟು ತೊಂದರೆ ಕೊಟ್ಟರು ಪಾಪ. ಈಗ ನೋಡಿ, ನಮಗೂ ಕೂಡ ವಚನಗಳು ನನಗೆ ಗೊತ್ತಿದ್ದಿಲ್ಲ. ಇದನ್ನು ತಿಳ್ಕೊಂಡು ಬಳಿಕ ಒಂದು ಜೀವನ, ಹೊಸ ಜೀವನ ಸಿಕ್ಕಿದೆ. ನನ್ನ ಉದ್ದೇಶ ಏನಪ್ಪ ಅಂದರೆ ಈ ವಚನ ವಿಡಿಯೋ ಮಾಡೋದು, ಪ್ರತಿಯೊಬ್ಬರು ನ್ಯಾಯ ನೀತಿ ಸತ್ಯದಿಂದ ಬದುಕಬೇಕು, ಜಾತಿ ಭೇದ ಭಾವ ಮಾಡಬಾರದು. ಅಪರಾಧ ಮಾಡ್ತಕ್ಕಂಥವ್ರು ಅವ್ರು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಕ್ರೈಸ್ತ ಇರಲಿ, ಯಾರೇ ಇರಲಿ, ಅವರೆಲ್ಲರಿಗೂ ಸರ್ಕಾರ ಇದೆಯಲ್ಲ, ಪೊಲೀಸ್ ಇದೆಯಲ್ಲ, ಮಿಲ್ಟ್ರಿ ಇದೆಯಲ್ಲ, ಅವು ಜನಸಂಖ್ಯೆ ಹೆಚ್ಚಾಗ್ತದೆ, ಮುಸ್ಲಿಂ ಜನ ಹೆಚ್ಚಾಗ್ತದೆ, ಏನೇನೋ ತಲೆಯಲ್ಲಿ ಹುಳ ಹಾಕ್ತಕ್ಕನೋ. ಯಾಕಪ್ಪ, ಸರ್ಕಾರ ಕಾನೂನು ಇದೆಯಲ್ಲ, 2 ಮಕ್ಕಳ ಮೇಲೆ ಕುಟುಂಬ ಕಲ್ಯಾಣ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಕೊಳ್ಳಬೇಕು, ನಿಮಗೆ ಸೌಲಭ್ಯಗಳು ಸಿಗುತ್ತವೆ, ಇಲ್ಲ ಸಿಗೋದಿಲ್ಲ ಅಂತೇಳಿ ಒಂದೇ ಆರ್ಡರ್ ನಿಲ್ಲಿಸಿ ಇದನ್ನು ಮಾಡೋದು ಬಿಟ್ಟು ಜನರ ತಲೆಯಲ್ಲಿ ವಿಷ ಹಾಕ್ತಕ್ಕಂಥದ್ದು ಮಾಡಬೇಡಿರಿ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ತಾ, ಬ ಎಂಬಲ್ಲಿಯನ್ನು ಭವ ಹರಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನ್ನರಿತು, ನಾನು ನೀನು ಬಸವ ಎನ್ನುತ್ತಿದ್ದೇನೆಯ್ಯ ಗುಹೇಶ್ವರ ಅಂಥೇಳಿ ಅಲ್ಲಮ್ಮ ಪ್ರಭುರವರು ಅನುಭವ ಮಂಟಪದ ಅಧ್ಯಕ್ಷರು ಸ್ಥಾನಕ್ಕೆ ಕೂಡಿಸಿದರು ಬಸವಣ್ಣವರು ಈ ಕಾಸ್ಟಿಸಮ್ ತೆಗೆಯೋ ಸಲುವಾಗಿ.
ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಅಡ್ವಾರ್, ಏನೆಲ್ಲ ಇಂಥ ಮಹಾನ್ ತತ್ವದ ಮುಂದೆ ಇವತ್ತು ಬಸವಣ್ಣನವ್ರ ವಿಚಾರದ ಒಂದು ಕೆಡಿಸುವ ಪ್ರಯತ್ನ ಏನು ನಡೀತಾ ಇದೆಯಲ್ಲ ಏನು ಜನರ, ಯಾಕಂದರೆ ಭಾಳ ಜನ ವಚನ ಓದೋದಿಲ್ಲ, ಪಾಪ ಮುಗ್ಧ ಜನರಿಗೆ ಗೊತ್ತಿಲ್ಲ. ಏನಪ್ಪ ಈ ಥರ ಮಾಡೋದು ತಪ್ಪದ ಅಂಥೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ತಾ, ಈ ಗ್ರಂಥದಲ್ಲಿ 2500 ವಚನಗಳಿವೆ. ತಾವೆಲ್ಲರೂ ಓದಬೇಕು. 100ಕ್ಕಿಂತ ಶರಣರ ಒಂದು ಅವರು ಎಲ್ಲಿಂದ ಬಂದರು, ಏನು ಕಾಯಕ ಮಾಡ್ತಾರೆ ಎಲ್ಲ ಕೂಡ ಇದೆ. ವಚನಗಳನ್ನು ಓದಿದರೆ ಮಾತ್ರ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಿದೆ. BP, ಶುಗರ್, ಹಾರ್ಟ್ ಅಟ್ಯಾಕ್. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು, ಇವತ್ತು ಎಷ್ಟೋ ಜನರ ತಾಯಿ ತಂದೆಯನ್ನು ಮಕ್ಕಳು ಸಲ್ಲುತ್ತಾ ಇಲ್ಲ ಏನು, ಎಷ್ಟೋ ಜನ ವಯಸ್ಸಾಗಿದ ಮೇಲೆ ವೃದ್ಧಾಶ್ರಮಕ್ಕೆ ಹೋಗ್ತಾ ಇವೆ. ಇವೆಲ್ಲ ಕೆಟ್ಟ ಪರಿಸ್ಥಿತಿ ಹೋಗಬೇಕಾದ್ರೆ ಅನುಭವ ಮಂಟಪದ ಬಸವಣ್ಣನವರ ತತ್ವ ಉಳಿಸಿದರೆ ಮಾತ್ರ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿದೆ ಮತ್ತು ಜಗತ್ತಿನ ಮಾನವರೆಲ್ಲರೂ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಈ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಯಾವುದೇ ಬಸವಣ್ಣನವರ ತತ್ವದ ವಿರುದ್ಧ ನಡೀತಕ್ಕಂಥ ಚಟುವಟಿಕೆಗಳನ್ನು ನಿಲ್ಲಿಸಲಾರದೆ ಹೋದರೆ ನಮಗೆ ನಿಜಕ್ಕೂ ಈ ಹೊಸ ಅನುಭವ ಮಂಟಪ ಕಟ್ತಾ ಇದ್ದಾರಲ್ಲ, ಅಲ್ಲಿಗೆ ಬರ್ತಕ್ಕಂಥ ಜನರು ಈ ಬಸವ ಕಲ್ಯಾಣಕ್ಕೆ ಮತ್ತೆ ಪದೇ ಪದೇ ಬರಬೇಕಾದರೆ ನಾವು ಹಣಿ ಮೇಲೆ ವಿಭೂತಿ, ಕೊರಳಲ್ಲಿ ಇಷ್ಟಲಿಂಗ, ರುದ್ರಾಕ್ಷಿಯನ್ನು ಧರಿಸಿಕೊಂಡು ನಮ್ಮ ಕುಟುಂಬಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಎಂದು ಹೇಳುತ್ತಾ, ನಿಮ್ಮ ಎಲ್ಲ ಬಿಸ್ನೆಸ್ಗಳು ಕಲ್ಯಾಣದಲ್ಲಿ ಸರಿಯಾಗಿ ನಡೀಬೇಕಾಯ್ತಂದ್ರೆ ಬಸವಣ್ಣನವರ ತತ್ವವನ್ನು ಉಳಿಸಿದರೆ ಮಾತ್ರ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿದೆ. ನಾವು ಕೆಟ್ಟ ಆಶಯ ಬೆನ್ನು ಹತ್ತಿ ಹೋದರೆ ಯಾರೂ ಒಂದು 100 ವರ್ಷ ಕೂಡ ಬದುಕುವುದಿಲ್ಲ. ಏನೇನೋ ರೋಗ ಬಂದು ಹೋಗ್ತಾರೆ. ಅದಕ್ಕೆ ನಮ್ಮ ಕನೆಕ್ಷನ್, ದೇವರ ಕನೆಕ್ಷನ ಬಸವಣ್ಣನವರು ಈ ಶರೀರದಿಂದ ಇಲ್ಲಿ ಒಳಗಡೆ ಕೊಟ್ಟಿದ್ದಾರೆ. ದೇವರ ದರ್ಶನ ಇಲ್ಲೇ ಮಾಡಿಕೊಳ್ಳಬೇಕಂತ ಹೇಳಿ ವಚನಗಳಲ್ಲಿ ಹೇಳುತ್ತದೆ. ಆ ವಚನಗಳ ಮೂಲಕ ನಾನು ಕಳೆದ 27 ವರ್ಷಕ್ಕಿಂತ ಹಿಂಚೆ ನಾನು ಕೂಡ ಅಜ್ಞಾನಿಯಾಗಿ ಮೂಢರೂಢಿಯಾಗಿ ಬೆನ್ನತ್ತಿ ಆ ದೇವರು ಈ ದುಡ್ಡು ಹಾಳು ಮಾಡ್ಕೊತಾ ಇದ್ದೀನಿ. ಈಗೆಲ್ಲ ಅದೆಲ್ಲ ಬಿಟ್ಟಿನಿ. ಈಗ ನಿಶ್ಚಿಂತ ಜೀವನವಿದೆ. ನಾವು ಕೂಡ, ನೀವೆಲ್ಲರೂ ಕೂಡ ಈ ರೀತಿ ಆಗ್ತಾರಂಥೇಳಿ ನಾನು ಪದೇ 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 ವಚನಗಳನ್ನು ಓದಿ ಎಷ್ಟು ಕಸ ತುಂಬ್ಯಾರ ನೋಡ್ರಿ ದೇಶದಲ್ಲಿ. ಇನ್ನೂ ಕಸ ಹಾಕ್ಬೇಕಂತಾರೆ. ಕಸ ಹಾಕಲು ಅವಕಾಶ ಕೊಡ್ತೀರಾ ಅಂದ್ರೆ ಕೊಡಿರಿ. ಕೊಟ್ಟರೆ ಅಂದರೆ ನಿಜಕ್ಕೂ ಈ ಹಿಂದೆ ಅನೇಕ ರೋಗಗಳು ಬಂದು ಹೋಗಿವೆ, ಮತ್ತೆ ಕೂಡ ರೋಗಗಳು ಬರುತ್ತವೆ. ಸ್ವಚ್ಛ ಭಾರತ ಕಟ್ಟಲು ಸ್ವಚ್ಛ ಮನಸ್ಸುಗಳು ಬೇಕಾಗುತ್ತದೆ. ಆ ಸ್ವಚ್ಛ ಮನಸ್ಸುಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾದರೆ ಅಲ್ಲಮಪ್ರಭುರವರು ಹೇಳಿದಂತೆ ಶಿವಗುರು ಎಂದು ಬಲ್ಲಾತನೆ ಗುರು, ಶಿವಲಿಂಗವೆಂದು ಬಲ್ಲಾತನೆ ಗುರು, ಶಿವಜಂಗಮವೆಂದು ಬಲ್ಲಾತನೆ ಗುರು, ಶಿವಪ್ರಸಾದವೆಂದು ಬಲ್ಲಾತನೆ ಗುರು, ಶಿವ ಆಚಾರವೆಂದು ಬಲ್ಲಾತನೆ ಗುರು. ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಗೆಯು ಗುರು, ನಿಮಗೆಯು ಗುರು, ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಆ ದಿನಗಳು ಬಂದೇ ಬರುತ್ತವೆ. ಕೆಟ್ಟದು ಹೋಗುತ್ತದೆ, ಒಳ್ಳೆಯದು ಬಂದೇ ಬರುತ್ತದೆ. ಒಳ್ಳೆಯದರ ಬೆನ್ನು ಹತ್ತಿದ್ದವರಿಗೆ ಒಳ್ಳೆಯದಾಗುತ್ತದೆ, ಕೆಟ್ಟದ ಬೆನ್ನು ಹತ್ತಿದವರಿಗೆ ಕೆಟ್ಟದಾಗುತ್ತದೆ. ಯಾಕೆಂದರೆ ಇದು ಸೃಷ್ಟಿಕರ್ತನ ಧರ್ಮ ಇರುವುದರಿಂದ. ಆದ್ದರಿಂದ ಈ ಜಗತ್ತದಲ್ಲಿ ದೇವರ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಅಂಥೇಳಿ ಅಲ್ಲಮಪ್ರಭುರ ವಚನ ಹೇಳುತ್ತದೆ. ಈ ಸೃಷ್ಟಿಕರ್ತ ನೀನು ಎಲ್ಲರನ್ನ ಸಲ್ಲತಕ್ಕಂಥ ಜಗದೀಶ, ನಿನಗೂ ಕೂಡ ಯಾರು ಈ ರೂಪದಲ್ಲಿ ಇದ್ದೆ ಅಂತೇಳಿ ತೋರಿಸಿಲ್ಲ. ಈ ಬಸವಣ್ಣನವರು ತೋರಿಸಿದ್ದಾರೆ. ಅದು ಬ್ರಹ್ಮಾಂಡದ ಕುರುಹು ಇಷ್ಟಲಿಂಗ ಕೊಡುವುದರ ಮೂಲಕವೆಂದು ಹೇಳುತ್ತಾ, ನಾನು ಯಾರು ಕೂಡ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಳ್ಳಲಾರದೆ ವಚನಗಳಲ್ಲಿ ಏನು ಇರುತ್ತವೆ ಅದನ್ನೇ ನಾನು ಹೇಳಿದ್ದೇನೆ. ಅದು ನಾನು ನಿಮಿತ್ತ ಮಾತ್ರ, ನನ್ನ ಶರೀರ ನಿಮಿತ್ತ ಮಾತ್ರ. ಆ ವಚನಗಳ ಭಾವ ನಮ್ಮ ಬಸವಣ್ಣನವರು ಮತ್ತು ಶರಣದ ಇರುತ್ತವೆ ಎಂದು ಹೇಳುತ್ತಾ, 150 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪುವ ಕಾರ್ಯ ಆಗಲಿ. ರಾಜಕಾರಣಿಗಳ ಒಂದು ಕೆಟ್ಟ ವ್ಯವಸ್ಥೆ ಹೋಗಲಿ. ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಬಸವಣ್ಣನವರನ್ನು ಬೇಡಿರಿ. ಬಸವಣ್ಣನವರ ಬಳಸಿಕೊಳ್ಳಬೇಕಾದರೆ ಅವರ ಆಚರಣೆಗಳನ್ನು ಮಾಡಬೇಕಾಗುತ್ತದೆ. ಅದು ಆಚರಣೆ ಜಡ ಏನಿಲ್ಲ, ಬಹಳ ಸರಳವಾಗಿದೆ. ನಾವು ಇನ್ನೊಬ್ಬರನ್ನು ಒಳ್ಳೆಯದನ್ನು ಮಾಡುವುದಲ್ಲ
ನನ್ನ ಆಗದೆ ಹೋಗಲಿ, ಕೆಟ್ಟದನ್ನು ಕೂಡ ಮಾಡಬಾರದು ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಶರಣ.